ಉದ್ಯೋಗಕ್ಕಾಗಿ ಪರಿಹಾರಕ್ಕಾಗಿ ಆ ಜಿಲ್ಲೆಯ ಜನರು ಕಳೆದ 15 ವರ್ಷದಿಂದ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಪ್ರತಿಭಟನೆ 1,000 ದಿನಕ್ಕೆ ತಲುಪಿದ್ರೂ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಜನ ಸಿಡಿದೆದ್ದಿದ್ದಾರೆ. ಒಂದು ಕಾಲದಲ್ಲಿ ಗಣಿ ಧಣಿಗಳ ಊರು ಅನಿಸ್ಕೊಂಡಿದ್ದ ಈ ಜಿಲ್ಲೆ ಈಗ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಏನದವರ ಸಂಕಷ್ಟ ನೋಡ್ಕೊಂಡ್ ಬನ್ನಿ. 15 ವರ್ಷವಾದರೂ ಸಿಕ್ಕಿಲ್ಲ ಪರಿಹಾರ ಉದ್ಯೋಗ. 1,000 ದಿನದಿಂದ ನಿರಂತರ ಹೋರಾಟ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10,000ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನ ವಶಪಡಿಸಿಕೊಂಡ್ರು. ಆದ್ರೆ ಈವರೆಗೂ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿಲ್ಲ. ಕೊಟ್ಟ ಭೂಮಿಗೆ ಸಮರ್ಪಕ ಬೆಲೆಯೂ ಸಿಗ್ಲಿಲ್ಲ. ಇತ್ತ ಕೆಲಸವೂ ಇಲ್ಲ, ಅತ್ತ ಭೂಮಿಯೂ ಇಲ್ಲದಂತಾಗಿದೆ ಬಳ್ಳಾರಿ ರೈತರ ಗೋಳು. ಅಂದು ಗಣಿಗಾರಿಕೆ ಉತ್ತುಂಗದಲ್ಲಿದ್ದ ಕಾಲ. ಕೆಐಡಿಬಿ ಮೂಲಕ ಬಳ್ಳಾರಿಯಲ್ಲಿ ಮತ್ತಷ್ಟು ಸ್ಟೀಲ್ ಪ್ಲಾಂಟ್ ನಿರ್ಮಾಣ ಮಾಡಬೇಕೆನ್ನುವ ಹಠಕ್ಕೆ ಬಿದ್ದಿದ್ರು ಮಾಜಿ ಸಚಿವ ಜನಾರ್ದನ ರೆಡ್ಡಿ. 2019ರಲ್ಲಿ ಅಂದಿನ ಸರ್ಕಾರದ ಮೇಲೆ ಒತ್ತಡ ತರುವ ಪ್ರಯತ್ನವನ್ನು ನಡೆಸಿದ್ರು. ಕುಡುತಿನಿ, ವೇಣಿ ವೀರಾಪುರ ಸೇರಿ ಸುತ್ತಮುತ್ತಲಿನ ನೂರಾರು ರೈತರ ವಿರೋಧದ ನಡುವೆ ಮಿತ್ತಲ್, ಬ್ರಾಹ್ಮಣಿ ಮತ್ತು ಎನ್ಎಂಡಿಸಿ ಸ್ಟೀಲ್ ಫ್ಯಾಕ್ಟರಿ ನಿರ್ಮಾಣಕ್ಕಾಗಿ 10,000 ಎಕರೆ ಭೂಮಿಯನ್ನ ವಶಪಡಿಸಿಕೊಂಡಿದ್ರಂತೆ. ಆದರೆ ಈವರೆಗೂ ಕಂಪನಿ ನಿರ್ಮಾಣ ಮಾಡಿಲ್ಲ. ನಾವು ಕಳೆದ 949 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಈ ಭಾಗದಲ್ಲಿ ಭೂಮಿಯನ್ನು ಕೆಐಡಿಬಿ ಮುಖಾಂತರ ಕಳೆದ 14 ವರ್ಷಗಳ ಹಿಂದೆ 3 ಕೈಗಾರಿಕೆಗಳು ಪ್ರಾರಂಭ ಮಾಡಬೇಕಂತ ಉದ್ದೇಶದಿಂದ ಸರ್ಕಾರ ವಶಪಡಿಸಿಕೊಂಡಿದೆ. ನಾವು ಇಡೀ ಬಳ್ಳಾರಿ ಜಿಲ್ಲೆಯನ್ನು ಬಂದ್ ಮಾಡಿ ಸರ್ಕಾರ ಗಮನಕ್ಕೆ ತರಲಿಕ್ಕೆ ನಾವು ಬಯಸ್ತಾ ಇದ್ವಿ. ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು, ಮಾಡಿ ನಮ್ಮ ರೈತರ ನ್ಯಾಯಯುತ ಬೇಡಿಕೆಗಳು ಏನಿದೆ ಅದನ್ನು ಪರಿಹಾರ ಮಾಡಬೇಕಂತ ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ವಿ. ಕಳೆದ 3 ವರ್ಷಗಳಿಂದಲೂ ಈ ಹೋರಾಟ ರಾಜಕೀಯ ನಾಯಕರ ಭರವಸೆಯ ವೇದಿಕೆಯಾಗಿದೆ. ಶ್ರೀರಾಮುಲು, ತುಕಾರಾಂ, ನಾಗೇಂದ್ರ ಸೇರಿದಂತೆ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿತಾ ಇತ್ತು. 2023ರ ಚುನಾವಣೆಯ ವೇಳೆ ಕುಮಾರಸ್ವಾಮಿ ಮತ್ತು 2024ರ ಸಂಡೂರು ಉಪಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲಾ ನಾಯಕರು ಭೇಟಿ ನೀಡಿ ನ್ಯಾಯಯುತವಾದ ಪರಿಹಾರ ಕೊಡಿಸುವ ಭರವಸೆಯನ್ನು ನೀಡಿದ್ರು. ಆದರೆ ಯಾವುದೇ ಭರವಸೆ ಈವರೆಗೂ ಈಡೇರಿಲ್ಲ. 8 ಲಕ್ಷದಂಗೆ ಅಂತೇಳಿ ಮುತ್ತಿಗೆ ಹಾಕಿ ಇದು ಮಾಡಿಬಿಟ್ರು ನಮ್ಮನ್ನು. ಇದುವರೆಗೂ ನಮಗೆ ಬಡತನದವರು ಇದುವರೆಗೂ ಏನು ನಡಲಿಲ್ಲ. ನಮ್ಮದು ಫ್ಯಾಕ್ಟ್ರಿ ನಡಲಿಲ್ಲ, ಏನೂ ಇಲ್ಲ. ನಮಗೆ ಈಗ ದುಡ್ಡು ಎಷ್ಟು ನಡೀತೈತೆ ಬೆಲೆ ಅಷ್ಟು ಕಟ್ಟಿಕೊಡ್ಬೇಕು, ಇಲ್ಲ ನಮ್ಮ ಭೂಮಿ ನಮಗೆ ಬಿಟ್ಟುಕೊಡ್ಬೇಕು. ಆಗಸ್ಟ್ 20ರಂದು ಬಂದ್ ಆಗುತ್ತಾ ಬಳ್ಳಾರಿ. ಭೂಮಿ ಕಳೆದುಕೊಂಡು ಬರ ಮಕ್ಕಳಿಗೆ ಉದ್ಯೋಗ ಸಿಗಲಿಲ್ಲ. ಹೀಗಾಗಿ ಆಗಸ್ಟ್ 20ರಂದು ಬಳ್ಳಾರಿ ಬಂದ್ ಮಾಡಲು ರೈತರು ನಿರ್ಧಾರವನ್ನ ಮಾಡಿದ್ದಾರೆ. ದೇವನಹಳ್ಳಿಯಲ್ಲಿ ರೈತರಿಗೆ ನ್ಯಾಯ ಸಿಕ್ಕಿದೆ. ಆದ್ರೆ ಬಳ್ಳಾರಿ ರೈತರ ಬೆನ್ನಿಗೆ ಯಾರೂ ಇಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಡಿಮೆ ಬೆಲೆಗೆ ತಮ್ಮ ಭೂಮಿಯನ್ನು ಖರೀದಿ ಮಾಡಿದ್ದಾರೆ. ಹೀಗಾಗಿ ನಮಗೆ ಹಣವಾದರೂ ಕೊಡಿ ಅಥವಾ ಹೆಚ್ಚಿನ ಪರಿಹಾರವಾದರೂ ಕೊಡಿ ಅಥವಾ ನಮ್ಮ ಭೂಮಿ ನಮಗೆ ವಾಪಸ್ ಕೊಡಿ ಅಂತ ಹೇಳಿ ರೈತರು ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ದೇವನಹಳ್ಳಿಯಲ್ಲಿ ಸಿಕ್ಕಂಥ ನ್ಯಾಯ ಬಳ್ಳಾರಿ ರೈತರಿಗೂ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.